ಇಂದಿರಾ ಕಿಟ್ ಇಂದಿಗೂ ಕೂಡ ಕೊಟ್ಟಿಲ್ಲ. ಜನವರಿ 26ಕ್ಕೆ ಕೊಡಬೇಕಂತ ಸರ್ಕಾರ ನಿರ್ಣಯ ಮಾಡಿತ್ತು. ಆಹಾರ ಮಂತ್ರಿಗಳು ಕೂಡ ನಿರ್ಣಯ ಮಾಡಿದರು. ಅದು ಇಂದಿಗೂ ಕೂಡ ಅದು ಮುಂದುವರಿತಾನೇ ಇದೆ. ಯಾಕಂದರೆ ಕೆಲವು ರಾಜಕಾರಣಿಗಳು ಇದೇ ಕಂಪ್ನಿಗೂ ಟೆಂಡರ್ ಕೊಡಬೇಕು ಅಂತೇಳಿ ಹಠಕ್ಕೆ ಬಿದ್ದಾರೆ. ಇನ್ನು ಕೆಲವೊಂದು ರಾಜಕಾರಣಿಗಳು ನಮ್ಮವರಿಗೆ ಟೆಂಡರ್ ಕೊಡಬೇಕು ಅಂತೇಳಿ ಪ್ರಾರಂಭದಲ್ಲಿ ವಿಘ್ನ ಪ್ರಾರಂಭ ಆಗಿದೆ. ಫೆಬ್ರವರಿ ಕೊಡ್ತೇವೆ ಅಂತೇಳಿ ಮಾರ್ಚ್, ಏಪ್ರಿಲ್, ಮೇ ಹೋಯ್ತು. ಇನ್ನೂ ಕೂಡ ಅಂತಿಮ ಹಂತ ಆಗಿಲ್ಲ. ಯಾಕಂದ್ರೆ ದರ ಪರಿಷ್ಕರಣೆ ಇಲ್ಲ ಮತ್ತು ಗೋಡೌನ್ಗಳಿಲ್ಲ. ನೀವು ಸಂಗ್ರಹ ಮಾಡಿಡ್ಲಿಕ್ಕೆ ಗೋಡೌನ್ಗಳಿಲ್ಲ. ಮತ್ತು ಪ್ರತಿಯೊಬ್ಬರು ಎಷ್ಟು ಕೊಡಬೇಕು, ಎಷ್ಟು ಕಿಟ್ಗಳನ್ನು ಅಲ್ಲಿ ಎಷ್ಟು ಜನರಿಗೆ ಯಾವ ಪ್ರಮಾಣದಲ್ಲಿ ಹಂಚಬೇಕಂತಿದೆ. ಅದನ್ನು ಪ್ಯಾಕಿಂಗ್ ಮಾಡೋರು ಯಾರು? ಪ್ಯಾಕಿಂಗ್ ಮಾಡುವಂಥ ವ್ಯವಸ್ಥೆನೇ ಇಲ್ಲ. ಸಾಗಾಟ ಯಾರಿಗೆ ಕೊಡಬೇಕು ಅದು ಕೂಡ ವ್ಯವಸ್ಥೆ ಇಲ್ಲ. ಇನ್ನು ನಿಮ್ಮ ಯೋಜನೆ ಏನಂತಂದರೆ ಇಂದಿರಾ ಕಿಟ್ಟದಲ್ಲಿ ಇನ್ನೂ ಕೂಡ ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ ಮತ್ತು ತೊಗರಿಬೇಳೆ ಇವು ಕೂಡ ಟೆಂಡರ್ ಇನ್ನೂ ಪ್ರಕ್ರಿಯೆ ಮುಗಿದಿಲ್ಲ. ಯಾಕಂದರೆ ತೊಗರಿಬೇಳೆ ಹೆಚ್ಚು ಕಡಿಮೆ ಆಗ್ತಿದೆ. ಒಂದೇ ಟೆಂಡರ್ ಸರ್ಕಾರಕ್ಕೆ ಮತ್ತು ಆ ಟೆಂಡರ್ ನಡುವೆ ಇರ್ತಕ್ಕಂಥ ಏನು ಒಂದು ಜಗಳಿದೆ ಇಂದಿಗೂ ಕೂಡ ಪ್ರಾರಂಭ ಇದೆ. ಹಾಗಾಗಿ ಗೋಡಾನುಗಳಿಲ್ಲ. ಈ ರೀತಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ವಿಫಲಾಗಿದ್ದಾರೆ. ಆಹಾರ ಮಂತ್ರಿಗಳು ವಿಫಲಾಗಿದ್ದಾರೆ. ಇದ್ರ ಕಡೆ ಗಮನ ಇಲ್ಲ. ಕೇವಲ ಕುರ್ಚಿ ಕಡೆ ಇವರ ಗಮನ. ತಮ್ಮದೇ ಆದಂಥ ದೌರ್ಬಲ್ಯಗಳನ್ನು ಹೇಳ್ಕೊತ ಬಂದಿದ್ದಾರೆ. 7-8 ತಿಂಗಳಿಂದ ಇದು ಪ್ರಕರಣ ನಡೆದಿದೆ. ದಿಲ್ಲಿಯಾಗ ಹಂಗಾಗಲಿಲ್ಲ. ಕೇಜ್ರಿವಾಲ್ ಅವರು ಈ ತಿಂಗಳು ಘೋಷಣೆ ಮಾಡಿದರು. ಲೆಫ್ಟಿನೆಂಟ್ ಗವರ್ನರಿಂದ ಸಿಗ್ನೇಚರ್ ಪಡೆದರು. ಮರು ತಿಂಗಳಿಂದ ಪ್ರಾರಂಭ ಮಾಡಿದ್ದಾರೆ ಅವರು. ನೀವು ಅನ್ಬೋದು ದಿಲ್ಲಿ ಸಂಖ್ಯೆ ಕಡಿಮೆ ಐತೆ ಅಂತೇಳಿ. ಆದರೆ ಇಲ್ಲಿ ವ್ಯವಸ್ಥಿತವಾಗಿ ಎಲ್ಲನೇ ಇದೆಯಲ್ಲ. ಕೇವಲ ಪ್ಯಾಕಿಂಗ್ ಮಾಡಬೇಕಾಗಿದೆ. ನಿಮ್ಮ ಸಮಸ್ಯೆ ಏನೋ ತೊಗರಿಬೇಳೆ ಮತ್ತು ಸೂರ್ಯಕಾಂತಿ ಎಣ್ಣೆ ಮತ್ತು ಇನ್ನೊಂದು ಕೆಲವೊಂದು ಉಪ್ಪನ್ನು ಕಸಿದೆ, ಸಕ್ಕರೆಯನ್ನು ಕಸಿದೆ. ಆದರೆ ನೀವೇನು ಟೆಂಡರ್ದಲ್ಲಿ ಏನೋ ಗೋಲ್ಮಾಲ್ ಮಾಡಲಿಕ್ಕೆ ಹೊಂಟಿದ್ದೀರಿ ಅದು ವಿಳಂಬಕ್ಕೆ ಕಾರಣ ಆಗಿದೆ. ಹಾಗಾದರೆ ಇಲ್ಲಿ ಇಲಾಖೆಗೆ ಹಲವಾರು ಸವಾಲುಗಳು ಏನು ಎದುರಾಗಿದೆ ಅಂತಂದರೆ ಇಲ್ಲಿ ಸದಸ್ಯವಾರು ಆಹಾರ ಧಾನ್ಯ ಪ್ಯಾಕಿಂಗ್ ಮಾಡೋದಕ್ಕೆ ಬೇಕಿದೆ ಹೆಚ್ಚಿಗೆ ಸಮಯ. 8 ತಿಂಗಳು ತೆಗೆದುಕೊಂಡ್ರಲ್ಲ ಮತ್ತೆಷ್ಟು ಹೆಚ್ಚಿಗೆ ಸಮಯ ಬೇಕು. ಖರೀದಿಸಿದ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ಪ್ಯಾಕಿಂಗ್ ಮಾಡೋದಕ್ಕೆ ದೊಡ್ಡ ಗೋದಾಮು ಬೇಕು. ನೋಡು, ಸರ್ಕಾರಕ್ಕೆ ಒಂದು ಗೋದಾಮು ಇಲ್ಲ. ಆದರೆ ಇವ್ರು ಡಿಕ್ಲೇರ್ ಮಾಡ್ತಾರೆ ಎಲ್ಲರಿಗೆ ಇಂದಿರಾ ಕಿಟ್ ಕೊಡ್ತೇವಂತ. ಗೋದಾಮು ಒಂದೇ ಜಾಗದಾಗ ಇಡಬೇಕಾಗ್ತದೆ. ಯಾಕಂದರೆ GPS ಕಡ್ಡಾಯ ಮಾಡಬೇಕಾಗ್ತದೆ. ಒಂದೇ ಒಂದು ಪ್ಯಾಕೆಟ್ ಹೊರಗೆ ಹೋಗ್ಬೋದಂತೆ ವ್ಯವಸ್ಥೆ ಮಾಡಬೇಕಾದ್ರೆ ಗೋದಾಮನೇ ಇಲ್ಲ. ಇನ್ನು ಬಾಡಿಗೆ ತಗೋರು ಗೋದಾಮ ಅದನ್ನು ಕಟ್ಟಿಸಬೇಕಾಗಿತ್ತು 8 ತಿಂಗಳ ಹಿಂದೆ. ಅದು ಕೂಡ ಇನ್ನೂ ಅಂತಿಮ ನಿರ್ಣಯ ಆಗಿಲ್ಲ. ನಂತರ ಖರೀದಿಸಿದ ಪದಾರ್ಥಗಳನ್ನು ಪ್ರತ್ಯೇಕವಾಗಿ ಪ್ಯಾಕಿಂಗ್ ಮಾಡೋದಕ್ಕೆ ಗೋದಾಮು ಬೇಕೇ ಬೇಕು. ಇನ್ನು ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ, ಅಯೋಡಿನ್ ಉಪ್ಪು ಖರೀದಿಗಾಗಿ ಪ್ರತ್ಯೇಕವಾಗಿ ಕರೆದಿರುವ ಟೆಂಡರ್ ಪ್ರಕ್ರಿಯೆಯನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹದಲ್ಲಿ ಪಾರದರ್ಶಕತೆ ಕಾಯ್ದೆ ಅನ್ನುವ ನಿರ್ದಿಷ್ಟ ಸಮಯದಲ್ಲಿ ಮುಗಿಸುವ ಸವಾಲು. ಇನ್ನೂ ಟೆಂಡರ್ ಕರೆದಾರ. ಅದರ ಟೆಂಡರ್ದಲ್ಲಿನ ಗೋಲ್ಮಾಲ್ ನಡೆದಿದೆ. ಈಗ ಯಾರು ತೊಗೋಬೇಕು, ಯಾರಿಗೆ ಕೊಡಬೇಕು, ಮಂತ್ರಿ ಹೇಳ್ತಾರೆ ಇವ್ರಿಗೆ ಕೊಡ್ರಂತ, ಮುಖ್ಯಮಂತ್ರಿ ಇನ್ನೊಬ್ರಿಗೆ ಹೇಳ್ತಾರೆ, DCM ಇನ್ನೊಬ್ರಿಗೆ ಹೇಳ್ತಾರೆ ಅಂತ ಸುದ್ದಿ ಅದು. ಯಾಕಂದರೆ ಇಂದಿರಾ ಕಿಟ್ ಎಂದೋ ಕೊಡಬೇಕಾಗಿತ್ತು, ಜನವರಿಗೆ ಕೊಡಬೇಕಾಗಿತ್ತು. ಇಂದಿಗೂ ಕೂಡ ಪೂರೈಕೆ ಆಗಿಲ್ಲ. ಅಂದರೆ ಟೆಂಡರ್ದಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಅರ್ಥ. ಪ್ರಾರಂಭದಲ್ಲಿ ಅದು ವಿಘ್ನ ಆಗಿದೆ. ಇನ್ನು ಅರ್ಹತೆ ಹೊಂದಿರುವ ಕಂಪ್ನಿಗೆ ಪದಾರ್ಥ ಪೂರೈಸಲು ಕಾರ್ಯಾದೇಶ ಪತ್ರ ನೀಡಬೇಕು. ಹೌದು, ಕಾರ್ಯಾದೇಶ ಪತ್ರ ನೀಡಿದ ನಂತರನ ಕೊಡೋರು. ಇಲ್ಲ ಅವರು ಯಾಕೆ ಟೆಂಡರ್ ಹಿಡಿತಾರೆ? ಅವ್ರು ಅದನ್ನು ಪಟ್ಟು ಹಿಡಿದು ಕೂತಿದ್ದಾರೆ. ಕಾರ್ಯಾದೇಶ ನಮಗೆ ಲೆಟ್ರ್ ಕೊಡಿ, ಲೆಟ್ರ್ ಕೊಟ್ಟ ನಂತರ ನಾವು ಸಪ್ಲೈ ಮಾಡೋರಂತ. ಅದು ಕೂಡ ಅಂತಿಮ ಹಂತ ಆಗಿಲ್ಲ. ಇನ್ನು ಟೆಂಡರ್ನಲ್ಲಿ ಭ್ರಷ್ಟಾಚಾರ ನಡೆದಂತೆ ನಿಗಾ ವಹಿಸುವುದು. ಎಷ್ಟು ಅದನ್ನು ಭ್ರಷ್ಟಾಚಾರ ಆಗೋದೇ, ಅದರಲ್ಲಿ ಕಳಪೆ ಆಹಾರ ನೀವು ಸಂಗ್ರಹ ಆಗೋದೇ. ಅದ್ರ ಕಡೆ ಹೆಚ್ಚು ಲಕ್ಷ್ಯ ಕೊಡದೆ ಬೇಗನೆ ಇಂದಿರಾ ಕಿಟ್ ಮೊದಲು ಇನ್ನಷ್ಟು ವಿಳಂಬ ಆಗದಂತೆ ನೀವು ಪೂರೈಸಬೇಕು. ಇನ್ನು ದುರ್ಬಳಕೆ ತಡೆಗೆ ಕಿಟ್ ಮೇಲೆ QR ಕೋಡ್ ಅಳವಡಿಸಬೇಕು. ಇದೊಂದು ಒಳ್ಳೆಯ ಸಲಹೆ ಅಂತ ಹೇಳ್ಬೋದು. ಒಟ್ಟಾರೆ ಇಂದಿರಾ ಕಿಟ್ ಬೇಗನೆ ಪೂರೈಸಬೇಕಂತ ಮುಖ್ಯಮಂತ್ರಿ ಕೇಳ್ಕೊತೇವೆ, ಆಹಾರ ಮಂತ್ರಿ ಕೇಳ್ಕೊತೇವೆ. ಯಾಕಂದರೆ ಜನರಿಗೆ ಈಗ ಸೂರ್ಯಕಾಂತಿ ಎಣ್ಣೆ ಬೇಕಾಗಿದೆ. ನಂತರ ಅನೇಕ ಬೇಳೆಕಾಳುಗಳು ಆಯಾ ಭಾಗದಲ್ಲಿ ನೀವೇನು ಖರೀದಿ ಮಾಡ್ತೀರಿ ಅಲ್ಲಿ ಕೊಟ್ಟುಬಿಡ್ರಿ. ಬೇಗನೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾಕಂದರೆ ನಿಮ್ದು ಇನ್ನೂ 2 ವರ್ಷ ಉಳಿದಿದೆ. ಇನ್ನೊಂದು 6 ತಿಂಗಳು ಇದೇ ರೀತಿ ಹೋದರೆ ಸರ್ಕಾರ ತನ್ನ ತಪ್ಪುಗಳನ್ನು ಪದೇ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಏನು ಮಂತ್ರಿಗಳಿದ್ದಾರೆ ಅವ್ರಿಗೆ ರಾಜೀನಾಮೆ ತೆಗೆದುಕೊಡ್ರಿ. ಏನು ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ. ಒಬ್ಬ ಒಳ್ಳೆಯ ದಕ್ಷ ಮಂತ್ರಿಯನ್ನು ಇಲ್ಲಿ ನೇಮಿಸಬೇಕಾಗಿದೆ. ಇದು ಸಾರ್ವಜನಿಕರ ಅನಿಸಿಕೆ ಆಗಿದೆ. ಬೇಗನೆ ಇಂದಿರಾ ಕಿಟ್ಟನ್ನು ಇನ್ನಷ್ಟು ವಿಳಂಬ ಮಾಡದೆ
ಕೊಡಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಶವಾಗಲಿ. ನಮಸ್ಕಾರ.